ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ರಮವಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದ ತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿ ಶ್ರೇಷ್ಠರಿಗೆ ದಾಸ ವರೇಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತಿನ ನುಡಿ ಸ್ಮರಣೆ ನಮನ 372ನೇ ನುಡಿ ಸ್ಮರಣೆ ನಮನ. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಒಂದು ಕೊನೆಯ ಭಾಗದಲ್ಲಿ ಇದ್ದೇವೆ ನಾವೆಲ್ಲ. ಈ ಒಂದು ವಿಶೇಷತೆ ಏನಂತ ಹೇಳಿದರೆ, ಫಾಲ್ಗುಣ ಮಾಸದಲ್ಲಿ ಯತಿವರೇಣ್ಯರ ದಾಸಶ್ರೇಷ್ಠರ ಆರಾಧನೆಗಳು ಸತತವಾಗಿ ಬರ್ತಕ್ಕಂಥ ಒಂದು ತಿಂಗಳು ಅಂತ ಹೇಳಿದರೆ ಫಾಲ್ಗುಣ ಮಾಸ. ಅಂದರೆ ಈ ವರ್ಷ ಏನು ವಿಶ್ವಾಸನಾಮ ಸಂವತ್ಸರ ನಡೀತಾ ಇದೆ, ಅದರ ಕೊನೆಯ ಭಾಗ, ಕೊನೆಯ ತಿಂಗಳು ಅಂತ ಹೇಳಿದರೆ ಅದು ಫಾಲ್ಗುಣ ಮಾಸ. ಈ ಒಂದು ಕೊನೆಯ ಭಾಗದಲ್ಲಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರ ಒಂದು ಆರಾಧನಾ ಮಹೋತ್ಸವ ನವ ವೃಂದಾವನದ ಮೂಲ ಸನ್ನಿಧಿಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಜೊತೆಗೆ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಮಂತ್ರಾಲಯದಲ್ಲಿ ನಡೆಯಿತು. ನಮಗೆ ವ್ಯಾಸರಾಜರು ಅಂತ ಹೇಳಿದರೆ ಪೂರ್ವಾಶ್ರಮದ ಹೆಸರು, ಅವರ ಹೆಸರು ಯತಿರಾಜ್ ಅಂತ ಹೇಳಿ, ತಾಯಿ ಹೆಸರು ಲಕ್ಷ್ಮೀದೇವಿ, ತಂದೆ ಹೆಸರು ರಾಮಾಚಾರ್ಯರು. ಅಬ್ಬೂರು ಪಟ್ಟಣದಲ್ಲಿ, ಚನ್ನಪಟ್ಟಣ ತಾಲೂಕಿಗೆ ಬರತಕ್ಕಂಥ ಅಬ್ಬೂರು ಪಟ್ಟಣದಲ್ಲಿ ಅವರ ಜನನ ಆಗ್ತದೆ. ಎಷ್ಟು ವಿಶೇಷತೆ ಅಂತ ಹೇಳಿದರೆ, ಅಲ್ಲಿ ಬರ್ತಕ್ಕಂಥ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾಗಿರ್ತಕ್ಕಂಥ, ಜೊತೆಗೆ ಶ್ರೀಪಾದರಾಜರ ಒಂದು ಒಡನಾಟದಲ್ಲಿ ಅವರನ್ನು ಗುರುಗಳಾಗಿ ಪಡೆದುಕೊಂಡು ಸಾಕಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡ್ತಾರೆ ವ್ಯಾಸರಾಜರು. ವ್ಯಾಸರಾಜರ ಕೊಡುಗೆ ಇವತ್ತು ಅವರ ಅವತಾರ ಆಗಲಿಕ್ಕೆ ಇವತ್ತು ನಮಗೆ ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯದ ಕಲ್ಪನೆ ಸಾಕಷ್ಟು ಜನರಿಗೆ ಇರುತ್ತಲೇ ಇದ್ದಿಲ್ಲ. ಯಾಕಂತ ಹೇಳಿದರೆ, ಇವತ್ತು ಸಮಾಜಕ್ಕೆ ಪುರಂದರದಾಸರು, ಕನಕದಾಸರನ್ನು ಮತ್ತು ವಿಜೇಂದ್ರ ತೀರ್ಥರನ್ನು 24 ಯತಿಗಳನ್ನು ವೇದಾಧ್ಯಯನ ಮಾಡಿಸಿ ಅವರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಸಲ್ತಾ ಇದೆ. ಅವರ ಒಂದೊಂದು ಸಾಕಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ. ಚಂದ್ರಿಕಾ, ತರ್ಕ, ತಾಂಡವ ಅಂತಕ್ಕಂಥ ಅಮೋಘ ಕೃತಿಗಳನ್ನು ರಚಿಸಿ ಒಂದು ಧಾರ್ಮಿಕ ವಿಧಿವಿಧಾನಗಳ ಮುಖಾಂತರ ಜಯತೀರ್ಥರೇನು ಸುಧಾ ಗ್ರಂಥ ರಚನೆ ಮಾಡಿದ್ದಾರೆ, ಅದಕ್ಕೆ ಟೀಕೆಯ ಒಂದು ವ್ಯಾಖ್ಯಾನ ರೂಪವಾಗಿ ಆ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅಂಥ ವ್ಯಾಸರಾಜರು ಸತತವಾಗಿ 12 ವರ್ಷಗಳ ಕಾಲ ತಿರುಪತಿ ವೆಂಕಟರಮಣನ ಪೂಜೆ ಮಾಡತಕ್ಕಂಥ ಭಾಗ್ಯ ಬಂತು. ಅದನ್ನು ವಿಜಯನಗರ ಅರಸು ಮಂತ್ರಿಯವರು ನೇಮಿಸಿದ್ದರು. ಯಾಕಂತ ಹೇಳಿದರೆ ಅಲ್ಲಿ ಮಹಾಂತರ ಯಾರೂ ಇದ್ದಿಲ್ಲ. ನಂತರ 12 ವರ್ಷದ ನಂತರ ಒಂದು ಪೀಳಿಗೆ ಬಂದಾಗ ಅವರಿಗೆ ವಹಿಸಿ ಅದನ್ನು ಅಂದರೆ 12 ವರ್ಷಗಳ ಕಾಲ ಅವರ ಜೊತೆಗೆ ಪುರಂದಾಸರು, ಕನಕದಾಸರು ಎಲ್ಲ ಯತಿ ಶ್ರೇಷ್ಠರು ಕೂಡ ಇದ್ದರು. ಜೊತೆಗೆ ಇವತ್ತು ನಾವು ಕುಮಾರ ವ್ಯಾಸ ಅಂಥೇಳಿ ನಾವೇನು ಕರಿತಾ ಇದ್ದೀವಿ, ಗಮಕ ರೂಪದಲ್ಲಿ ಮಹಾಭಾರತವನ್ನು 10 ಸರ್ಗಗಳನ್ನು ಬರೆದಿರತಕ್ಕಂತಹ ಕುಮಾರ ವ್ಯಾಸ ಅಂದರೆ ಗದಗಿನ ನಾರಾಯಣಪ್ಪ ಬಂದು ಅವರ ತಾವು ಬರೆದಂಥ ಕೃತಿಯನ್ನು ವ್ಯಾಸರಾಜರಿಗೆ ಪುರಂದಾಸರಿಗೆ ತೋರಿಸಿದಾಗ ವ್ಯಾಸರಾಜರು ಹೇಳಿದಂತೆ, ಅದ್ಭುತವಾಗಿ ವ್ಯಾಸರಾಜರ ಕೃತಿಯನ್ನು ಮೂಲ ರೂಪವನ್ನು ಬಹಳ ಸರಿಯಾಗಿ ನೀನು ಗಮಕ ರೂಪದಲ್ಲಿ ತಂದಿದ್ದೀಯಾ, ಇನ್ನು ಮುಂದೆ ನೀನು ಕುಮಾರ ವ್ಯಾಸನಾಗಿ ಅಂತ ಹೇಳಿ ಒಂದು ಬಿರುದು ಕೊಟ್ಟಿರ್ತಕ್ಕಂಥ ಕೀರ್ತಿ ವ್ಯಾಸರಾಜರಿಗೆ ಸಲ್ತಾ ಇದೆ. ಅಂದರೆ ಆಗಿನ ಕಾಲದಲ್ಲಿ ಆಮೇಲೆ ಕುಮಾರ ವಾಲ್ಮೀಕಿ ಅಂತ ಹೇಳಿದರೆ ಪುರಂದಾಸರ ಅಳಿಯ ಅಂತ ನರಹರಿ ರಾಯ ಅಂತ ಹೇಳಿ ತುರುವಿಯಲ್ಲಿರ್ತಕ್ಕಂಥ ಒಂದು ರಾಮಾಯಣ ಕೂಡ ಅಲ್ಲಿ ಬರೆದರು. ಅಂಥ ವಿಶೇಷ ಅನುಗ್ರಹ. ಯಾಕಂತ ಹೇಳಿದರೆ ಅವರಿಗೆ ವ್ಯಾಸರಾಜರ ಒಂದು ಮೂಲ ಅವತಾರ ಅಂತ ನಾವು ಕೇಳಿದಾಗ ಸಾಕ್ಷಾತ್ತಾಗಿ ಆ ಶಂಕುಕರ್ಣ ಪರಂಪರೆಯಲ್ಲಿ ಬಂದಿರತಕ್ಕಂಥ ದೇವತೆಗಳು, ಕರ್ಮಜ ದೇವತೆಗಳು ನಾವೇನು ಕರಿತೀವಿ ಅಂದರೆ, ನಂತರ ಭೂಮಿಯಲ್ಲಿ ಪ್ರಹ್ಲಾದರಾಜರಾಗಿ ಸಾಕಷ್ಟು ಭಗವಂತನನ್ನು ಕಂಬದಲ್ಲಿ ತೋರಿಸಿ ತಂದೆಯನ್ನು ವೈಕುಂಠಕ್ಕೆ ಕಳಿಸಿದಂಥ ಮಹಾನುಭಾವರು ನಮ್ಮ ಪ್ರಹ್ಲಾದರಾಜರು. ಅವರ ಒಂದು ಯಜ್ಞ ಮಾಡಿದ ಸ್ಥಳನೇ ವಿಶೇಷವಾಗಿ ನಾವು ಮಂತ್ರಾಲಯವನ್ನು ನೋಡ್ತಾ ಇದ್ದೀವಿ. ಆ ಜೊತೆಗೆ ಆ ವ್ಯಾಸರಾಜರ 2ನೇ ಅವತಾರ ಬಾಲಿಕರಾಜರಾಗಿ ದ್ವಾಪರದಲ್ಲಾದರು, ವ್ಯಾಸರಾಜರಾದರು. ಹೀಗೆ ಅವತಾರ ಆಗ್ತಾ ರಾಘವೇಂದ್ರ ಸ್ವಾಮಿಗಳು ಕೂಡ ಆದರು. ಅಂಥ ಪರಂಪರೆ, ಭವ್ಯ ಪರಂಪರೆ ಬಂದಿರತಕ್ಕಂಥವರು ಕನ್ನಡ ಪದಗಳನ್ನು ರಚಿಸಿ ಕನ್ನಡ ಪದಗಳನ್ನು ಹಾಡ್ತಕ್ಕಂಥ ಒಂದು ಸ್ವಭಾವ ಹೊಂದಿರತಕ್ಕಂಥ ವ್ಯಾಸರಾಜರ ಕೊಡುಗೆ ಅದ್ಭುತವಾಗಿದೆ. ಇವತ್ತು ಆ ವಿಜಯನಗರ ಅರಸೆ ಕೃಷ್ಣದೇವರಿಗೆ ಬಂದಂಥ ಕುಹ ಯೋಗವನ್ನು ಕಳೆದಂಥ ಮಹಾನುಭಾವರು ವ್ಯಾಸರಾಜ ಗುರು ಸಾರ್ವಭೌಮರು. ಅವರ ಒಂದು ಗರಡಿಯಲ್ಲಿ ಸಾಕಷ್ಟು ವಿಜಯನಗರ ಸಾಮ್ರಾಜ್ಯ ಅಭಿವೃದ್ಧಿಯನ್ನು ಕೂಡ ಹೊಂದಿತ್ತು. ಅಂಥ ವ್ಯಾಸರಾಜರ ಕೊಡುಗೆಯನ್ನು ನಾವು ನೀವೆಲ್ಲರೂ ಸ್ಮರಣೆ ಮಾಡೋಣ. ಅವರ ಮೂಲ ವೃಂದಾವನ ನಮಗೆ ನವ ವೃಂದಾವನ ಗಡ್ಡೆಯಲ್ಲಿ ನೋಡಲಿಕ್ಕೆ ಸಿಗುತ್ತದೆ, ಭವ್ಯ ವೃಂದಾವನ.
ಕಲಾಕೃತಿ ಇರತಕ್ಕಂಥ ಆ 9 ವೃಂದಾವನಗಳಲ್ಲಿ ಎದ್ದು ಬರ್ತಕ್ಕಂಥ ವೃಂದಾವನ ಅಂತ ಹೇಳಿದರೆ ಅದು ವ್ಯಾಸರಾಜ ಗುರುಸಾರ್ವಭೌಮರ ಭವ್ಯವಾದ ವೃಂದಾವನ. ಎಲ್ಲರೂ ಆನೆಗುಂದಿಗೆ ಹೋದರೆ ನವವೃಂದಾವನ ದರ್ಶನ ತಗೊಂಡು ಕೂಡ ಬನ್ನಿ ಅಂತ ಹೇಳ್ತಾ, ಜೊತೆಗೆ ಸುಯತೀಂದ್ರ ಯತಿ ಶ್ರೀಪಾದಂಗಳವರ ಆರಾಧನೆ ಕೂಡ ಒಂದು ಭಾಗ ಬಂದಿದೆ. ಸುಯತೀಂದ್ರರು ಅಂತ ಹೇಳಿದರೆ ಇವತ್ತು ಸುಬುಧೇಂದ್ರರು ಅಂದರೆ ಮಂತ್ರಾಲಯದ ಹರಿಕಾರರು, ಮಂತ್ರಾಲಯನ ನವ್ಯ ರೂಪದಿಂದ ಇವತ್ತು ಇಡೀ ಜಗತ್ತೇ ಬೆರಗಾಗುವಂತೆ ಮಾಡಿದ ಕೀರ್ತಿ ಸುಬುಧೇಂದ್ರ ತೀರ್ಥರಿಗೆ ಸಲ್ತಾ ಇದೆ. ಅಂಥ ಸುಬುಧೇಂದ್ರ ತೀರ್ಥರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸುಯತೀಂದ್ರ ತೀರ್ಥರಿಗೆ ಸಲ್ತಾ ಇದೆ. ಮೂಲತಃ ಮುಂಡ್ರಿಗಿ ಗ್ರಾಮದವರು. ಅಂಥ ಅದ್ಭುತ ಕೆಲವೇ ಕಾಲದಲ್ಲಿದ್ದರೂ ಕೂಡ ವಿಶೇಷ ಶ್ರೀರಾಮನ ಪೂಜೆ ಮಾಡ್ತಾ ಆ ಮಂತ್ರಾಲಯದಲ್ಲಿ ರಾಯರ ಸೇವೆ ಕೂಡ ಮಾಡಿದಂಥ ಮಹಾನುಭಾವರು ಸುಯತೀಂದ್ರ ತೀರ್ಥರ ಸ್ಮರಣೆಗಳನ್ನು ಕೂಡ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ನಮಗೆ ದೊಡ್ಡ ಒಂದು ಶಕ್ತಿ ಅಂತ, ಯಾಕಂದರೆ ಮುಂದೆ ಬರ್ತಕ್ಕಂಥ ಪರಾಭವ ನಾಮ ಸಂವತ್ಸರ, ಅದು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಆ ಸಂವತ್ಸರ ಬಂದಾಗ ಅವತ್ತು ಕೂಡ 373ನೇ ನುಡಿಸ್ಮರಣೆಯನ್ನು ಕೂಡ ಆ ಸಂದರ್ಭದಲ್ಲಿ ಹೇಳ್ತೇನೆ ಅಂತ ಹೇಳ್ತಾ, ಈ ನುಡಿಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಮನದಲ್ಲಿ, ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ, ಧರ್ಮ ಕಾರ್ಯಗಳು ಜಾಗೃತವಾಗಲಿ, ಭಗವಂತನ ಸ್ಮರಣೆ ಪ್ರತಿಯೊಬ್ಬರ ಬಾಯಿಯಲ್ಲಿ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.